ಮಾಡಿಸ್ತೀನಿ ಅಂತ ಮಗಳಿಗೆ ಮಾಡಿದ ಪ್ರಾಮಿಸ್ ನೆನಪಿಟ್ಕೊಂಡು ಡಿಸೆಂಬರ್ 30ನೇ ತಾರೀಕು ಯಶವಂತಪುರದಿಂದ ಮಂಗಳೂರಿಗೆ ಹೊರಟ್ವಿ. ಮಲಗಿ ಅಂದರೆ ಮಂಗಳೂರು ಜಂಕ್ಷನ್ನು. ಅಲ್ಲಿಂದ ಗಾಡಿ ತಗೊಂಡು ಹಳೆ ಹೋಟೆಲ್ ಇಂದಭವನ್ಗೆ ಹೋಗಿ ಅಲ್ಲಿ ಮೂಡೆ, ಬನ್ಸ್ ಮತ್ತು ಪೂರಿ ಎಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ಹೋಗಿದ್ದೆ ಕಲಾಂಗನ್. ಅಲ್ಲೇ ನಮ್ಮ ವಸತಿ ವ್ಯವಸ್ಥೆ ಬುಕ್ ಆಗಿತ್ತು. ಅಲ್ಲಿಂದ ರೆಡಿಯಾಗಿ ಮಗಳಿಗೆ ಪ್ರಾಮಿಸ್ ಮಾಡಿದ್ದ ನೆಕ್ಸ್ಟ್ ಸ್ಟಾಪೇ ತಣ್ಣೀರು ಬಾವಿ ಬೀಚು. ಅಲ್ಲಿ ವೀಕ್ ಡೇಸು ಜನ ಇರಲಿಲ್ಲ, ಸಿಕ್ಕಾಪಟ್ಟೆ ಫ್ರೀ ಆಗಿತ್ತು. ಸೊ ಇದ್ದಿದ್ದೇ ಒಂದು 10-20 ಫ್ಯಾಮಿಲೀಸು. ಹಾಗಾಗಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಸಿಕ್ತು. ಮಗಳಂತೂ ಮೊದಲನೇ ಬಾರಿಗೆ ಸಮುದ್ರ ನೋಡ್ತಿದ್ದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾದ್ಲು. ಇದು ಕೋಡಿ ಬೆಂಗ್ರೆ, ಒಂದು ಕಡೆ ಪಾಲ್ಗುಣಿ ನದಿ, ಇನ್ನೊಂದು ಕಡೆ ಸಮುದ್ರ, ಒಂದೇ ಪ್ಲೇಸಲ್ಲಿ. ಇದಕ್ಕೆ ಮುಗಿಸ್ಕೊಂಡು ಹೊರಟಿದ್ದೆ ಸುರತ್ಕಲ್ ಬೀಚ್ಗೆ. ಅಲ್ಲಿ ಹೋದಾಗ ಲೋಕಲ್ ಪೊಲೀಸವ್ರು ಹೇಳಿದ್ದು ಮೇಲ್ಗಡೆ ಲೈಟ್ ಹೌಸ್ಗೆ ಹತ್ಬೋದು ನೋಡಿ. ಸೊ ಕಷ್ಟಪಟ್ಟು 136 ಮೆಟ್ಲು ಹತ್ತಿ ಮೇಲೆ ನೋಡಿದ್ರೆ ಇಡೀ ಒಂದು ಕಡೆ ಸುರತ್ಕಲ್ ಸಿಟಿ, ಇನ್ನೊಂದು ಕಡೆ ನೋಡಿದ್ರೆ ನದಿ, ಇನ್ನೊಂದು ಕಡೆ ನೋಡಿದ್ರೆ ಸಮುದ್ರ. ಸೊ ಸುತ್ತಲೂ ಅದ್ಭುತವಾದಂಥ ಪರಿಸರ. ಸೊ ಅಷ್ಟು ಎತ್ತರ ಹತ್ತಿದ್ದಕ್ಕೂ ಲಾಸ್ ಅನಿಸ್ಲಿಲ್ಲ, ಅದ್ಭುತವಾಗಿತ್ತು. ಇಲ್ಲಿಂದ ಎಂಟೈರ್ ಪರಿಸರನ 360 ಡಿಗ್ರಿ ಆ್ಯಂಗಲಲ್ಲೂ ಕೂಡ ನೋಡ್ಬೋದು. ಒಂದು ಕಡೆ ಸಮುದ್ರ, ಇನ್ನೊಂದು ಕಡೆ ಮರ ಗಿಡ, ಇನ್ನೊಂದು ಕಡೆ ಸಿಟಿ, ಇಷ್ಟನ್ನು ಕೂಡ. ಜೊತೆಗೆ ಸಂಜೆ ಆದಮೇಲೆ ಬರುವಂಥ ಎಲ್ಲ ಹಡಗುಗಳಿಗೆ ದಿಕ್ಸೂಚಿ ಥರ ಇರುವಂಥ ಲೈಟ್ ಹೌಸ್ ನೋಡ್ಕೊಂಡು ಕೆಳಗಡೆ ಇಳಿದ್ವಿ. ತುಂಬ ಟೈಮ್ ಬೇಕು, ಇಳಿಯೋದಕ್ಕೆ ಸ್ವಲ್ಪನೇ ಟೈಮ್ ಸಾಕು. ಸೊ ಟಕ 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 ಅಂತ ಹತ್ಕೊಂಡು ಇಳಿದೋದ್ವಿ. ಇದೆ ನೋಡಿ 136 ಅಡಿಯ ಎತ್ತರದ ಲೈಟ್ ಹೌಸ್. ಸೊ ಅಲ್ಲಿಂದ ಸಮುದ್ರಕ್ಕೆ ಹೋಗಿ ಅಲ್ಲಿ ನೀರಲ್ಲಿ ತುಂಬ ಹೊತ್ತು ಆಟ ಆಡಿದ್ವಿ. ಸೊ ಈ ವರ್ಷದ ಕೊನೆಯ ಸೂರ್ಯಾಸ್ತಕ್ಕೆ ನೋಡ್ಕೊಂಡು ಅಲ್ಲಿಂದ ಕತ್ಲಾಗೋ ಟೈಮಲ್ಲಿ ಹೊರಟು ಬಂದ್ವಿ. ಇದೆ ನೋಡಿ ದೂರದಿಂದ ಬರುವಂಥ ಹಡಗುಗಳಿಗೆ ದಾರಿದೀಪ, ಲೈಟ್ ಹೌಸ್, ದೀಪದ ಕಂಬ. ಸೊ ಅಲ್ಲಿಂದ ನೋಡಿದ್ರೆ ಇಡೀ ಸಮುದ್ರನೇ ಕೆಂಪು ಬಣ್ಣ. ಒಂದು ಕಡೆ ತೋಟಗಳು, ಇನ್ನೊಂದು ಕಡೆ ಸಮುದ್ರ. ಇಷ್ಟನ್ನು ಕೂಡ ನೋಡ್ಬೋದು. ಅದು ಕೂಡ ಕೇವಲ ಬರೀ 10 ರೂಪಾಯಿಗೆ. ಸಂಜೆ ಆಗ್ತಾ ಅಲೆಗಳ ಅಬ್ಬರ ತುಂಬ ಜಾಸ್ತಿ ಆಗುತ್ತೆ, ವಾಪಸ್ ಕಳಿಸ್ಬಿಡ್ತಾರೆ. ಅಲ್ಲಿಂದ ವಾಪಸ್ ಮಂಗಳೂರಿಗೆ ಪಬ್ಬಾಸಲ್ಲಿ ಒಳ್ಳೆ ಗಡ್ಬಡ್ ಐಸ್ ಕ್ರೀಮ್ ತಿಂದ್ಕೊಂಡು ತಿಮ್ಮಪ್ಪ ಹೋಟ್ಲಲ್ಲಿ ಊಟ ಮುಗಿಸ್ಕೊಂಡು ರಾತ್ರಿ ರೂಮಿಗೆ ಸೇರೋ ಅಷ್ಟೊತ್ತಿಗೆ 11:30 ಆಗಿತ್ತು. ಇಲ್ಲಿಗೆ ಈ ವರ್ಷದ ಕೊನೆ ಟ್ರಿಪ್ಪು